ಸೌಭಾಗ್ಯವಾಗಬೇಕು ಅಂತಾದ್ರೆ ನಿನ್ನಿಂದ ಆ ಘೋರರೂಪಿಯ ನಾಶ ಆಗಬೇಕು. ನನ್ನ ಆಜ್ಞೆ ತಡ ಮಾಡಬೇಡ. ಘೋರರೂಪಿಯ ನಿನ್ನ ಮಾಠ ಮಂತ್ರ ಕುತಂತ್ರ ಇನ್ನು ಮುಂದೆ ನಡೀಲಿಕ್ಕಿಲ್ಲ. ಒಂದವ ಯಾರು ಅಲ್ಲಯ್ಯ, ಹೈಕೋಳಿ ಹೈಕೋಳಿ ಯಾರಲ್ಲಿ ಚಿತ್ರಸೇನ ಭಯ ವಿವಲ್ಲಗೊಂಡು ಆ ಕಡೆಯಲ್ಲಿ ಎಳಿಬಿಟ್ಟಿದ್ದ. ಎಲ್ಲಿ ನಿನ್ನ ಮಗಳಲ್ಲಿ ಇಂದ್ರ ಯಾರು ಭಯಪಡುವಂತ ಅಗತ್ಯ ಇಲ್ಲ. ದುರುಳರು ನಾಶವಾಗಿದ್ದಾರೆ. ಹೆಚ್ಚಾಗಿ ದುಷ್ಟ ನಿಗ್ರಹ ಸಂಪೂರ್ಣವಾಗಿ ಆಗಿದೆ. ಹೌದಮ್ಮ, ಮಗನಾದಂತ ಹೈಗುಳಿ ಮಾಡಿದಂತ ಮಹಾಸಾಧನೆ ಖಂಡಿತವಾಗಿ ಮಹಾಸಾಧನೆಯ ಪಟ್ಟಿಯಲ್ಲಿ ಸೇರ್ಪಡೆಯಾಗಲಿದೆ. ಮಗು ಚಿತ್ರಸೇನ, ಈ ತಾರಿಬೇರು ಎನ್ನುವುದು ಮಹಾಕ್ಷೇತ್ರ. ಇಲ್ಲಿ ಆದಿಶಕ್ತಿಯಾಗಿ ನೆಲೆಗೊಂಡವಳು ನಾನಾಗಿದ್ದೇನೆ. ಆದಿಶಕ್ತಿಯಾದಂತಹ ನಾನು ಅತ್ಯಮೂಲ್ಯವಾದಂತಹ ಕಾರ್ಯವನ್ನ ಇಲ್ಲಿ ಉದ್ಯುಕ್ತವಾಗಿ ಮಾಡಿದ್ದೆ. ಆದರೆ ನಿನ್ನ ಮನದಾಳದಲ್ಲಿ ಇರಬಹುದು, ಈ ಆದಿಶಕ್ತಿಯನ್ನು ನಾವು ಮುಂದೆ ಹೇಗಾರಾಧಿಸಬೇಕು, ಯಾವ ರೀತಿಯಲ್ಲಿ ಇಲ್ಲಿಯ ಚಲನವಲ್ಲ ಎನ್ನುವುದಾಗಿ ಯೋಚನೆ ಮಾಡಬೇಡ ಮಗನೇ. ಈ ಆದಿಶಕ್ತಿ ದೇವಸ್ಥಾನವನ್ನು ಅದ್ಧೂರಿಯಾಗಿ ಕಟ್ಟಿಸಿ, ಹಾಗೆ ಇಲ್ಲಿ ಪ್ರತಿ ಕಾರ್ತೀಕ ಮಾಸದಲ್ಲಿ ದೀಪೋತ್ಸವ ನಡೆಯಲಿ. ಯಾಕೆಂದ್ರೆ ಬೆಳಕಂದ್ರೆ ನನಗೆ ಬಹಳ ಇಷ್ಟ. ಅಂತ ಬೆಳಕನ್ನ ನೀಡುವಂತ ಭಕ್ತಾದಿಗಳಿಗೆ ಸದಾಕಾಲ ಅವರ ಜೀವನದಲ್ಲಿಯೂ ಬೆಳಕಾಗುವಂತೆ ನಾನು ಅನುಗ್ರಹಿಸ್ತೇನೆ. ಇನ್ನು ಶ್ರಾವಣ ಮಾಸದಲ್ಲಿ ಸೋಣಯಾರತಿಯನ್ನ ಯಾವ ಭಕ್ತರು ಬಂದು ಮಾಡ್ತಾರೋ ಅಥವಾ ಹರಕೆಯಾಗಿ ಮಾಡಿಕೊಡ್ತಾರೋ ಅವರ ಕಷ್ಟವನ್ನ ಪರಿಹಾರ ಮಾಡಿ ಇಷ್ಟಾರ್ಥವನ್ನ ಈಡೇರಿಸ್ತೇನೆ. ಇನ್ನು ಸದಾಕಾಲ ಅನ್ನದಾನ ನಡೀಬೇಕು, ಭಜನೆ ನಡೀಬೇಕು. ಅದೆಲ್ಲವನ್ನ ನಡೆಸುವಂತ ಯೋಗ್ಯತೆ ನಿನಗಿದ್ರೂ ಸಹಿತವಾಗಿ ಇಲ್ಲಿಯ ಆಡಳಿತದ ಮುಕ್ತೇಶ್ವರರಾಗಿ ಪೂಜಾರಿ ಮಂತ್ರದವರೇ ಇರಬೇಕು. ಯಾಕೆಂದ್ರೆ ಅವರಿಂದಲೇ ಇದು ಸ್ಥಾಪಿತವಾಗಲಿಕ್ಕೆ ಕಾರಣೀಭೂತವಾಯಿತು ಮೊದಲಾಗಿ. ಹಾಗಾಗಿ ನಾನು ಸದಾಕಾಲ ಪೂಜಾರಿ ವ್ಯಕ್ತಿಗಳ ಮೇಲೆ ಅನುಗ್ರಹವನ್ನ ಆದಷ್ಟು ಬೇಗ ಬೀರುತ್ತೇನೆ. ಇನ್ನು ಮುಂದಿನ ಕಲಿಯುಗದಲ್ಲಿ ನಾನು ಭಕ್ತರನ್ನ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಅಸಾಧ್ಯ. ಅವರ ಧೋರಣೆಯನ್ನ ಅರ್ಥ ಮಾಡಿಕೊಂಡು ಪೂಜಾರಿಯ ಮನಸ್ಸಿನಲ್ಲಿ ಹುಟ್ಟಿದಂತ ಸುಸ್ಥ
ಸುಶಿಕ್ಷಿತವಾದಂತಹ ಹೆಣ್ಣಪ್ಪಳ ಮೇಲೆ ಆಕರ್ಷಣೀಯವಾಗ್ತೇನೆ. ಅವಳಿಂದ ನಾನು ಭಕ್ತರ ಕಷ್ಟವನ್ನ ಪರಿಹಾರ ಮಾಡುವಂತಹ ಮಾರ್ಗವನ್ನ ಸೂಚಿಸ್ತೇನೆ. ಅವರ ಕಷ್ಟವು ಪರಿಹಾರವಾದ ಮೇಲೆ ಇಷ್ಟವಾದಂತಹ ಸೇವೆಗಳನ್ನ ಅವರು ಕಷ್ಟವಾಗದ ರೀತಿಯಲ್ಲಿ ಮಾಡುವಂತೆ ನಾನು ಅನುಗ್ರಹಿಸ್ತೇನೆ. ಮಕ್ಕಳೇ, ಸರ್ವಕಾಲಕ್ಕೂ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇಂದ್ರಮಕ್ಕೆ ದೇವಿ ನಾರಾಯಣಿ ನಮೋಸ್ತುತೆ ಎನ್ನುವಂತಹ ಶ್ಲೋಕ ಮಾತ್ರದಿಂದ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸುವಂತಹ ಮಹಾಶಕ್ತಿ ದೇವಿ ನಾನಾಗ್ತೇನೆ. ನನ್ನ ಮಗನಾಗಿರ್ತಕ್ಕಂತಹ ಹಾಯ್ಗುಳಿಯನ್ನ ಹಾಗೂ ಭೂತರಾಯನನ್ನ ವೀರಭದ್ರನನ್ನ ನನ್ನ ಸುತ್ತೆಲ್ಲ ರಕ್ಷಕರಾಗಿ ಸದಾಕಾಲ ನೆಲೆಗೊಳ್ಳುವಂತೆ ಮಾಡಿ, ಅದೇ ರೀತಿಯಲ್ಲಿ ನಿನ್ನ ಮಗಳಾಗಿರ್ತಕ್ಕಂಥ ಇಂದಿರೆಯ ಜೀವನವು ಸಾಫಲ್ಯವಾಗಬೇಕಾದ್ರೆ ಅವಳಿಗೊಂದು ಜೋಡಿಯಾಗಬೇಕು. ಯಾಕೆಂದ್ರೆ ಕಷ್ಟಪಟ್ಟಳು ಕಾರ್ತೀಕರಿಂದ, ಕಷ್ಟಪಟ್ಟರು ಸಹಿತವಾಗಿ ಅವಳ ಮನದಾಳದಲ್ಲಿ ಇದ್ದಂತ ದೀಪಕನನ್ನ ಅವಳು ಪ್ರೀತಿಸ್ತಾ ಇದ್ದಾಳೆ. ಹಾಗಾಗಿ ದೀಪಕನಿಗೆ ಅವಳನ್ನು ಕೊಟ್ಟು ಸಂಭ್ರಮದಿಂದ ಕಲ್ಯಾಣ ಮಾಡು. ನನ್ನೆದುರಿನಲ್ಲಿ ಒಂದು ಕಲ್ಯಾಣೋತ್ಸವವಾಗಲಿ. ಖಂಡಿತವಾಗಿ ಇದೆಲ್ಲ ದೇವರ ಮಹಿಮೆ. ಕಷ್ಟವಾದರೂ ಸಹಿತವಾಗಿ ಕಷ್ಟದ ಕಡೆಯಲ್ಲಿ ಸುಖ ಉಂಟು. ಅದಕ್ಕಾಗಿ ದ್ವಂದ್ವಾತೀತವಾದಂತಹ ಪ್ರಪಂಚ ಇದು ಅಂತ ಹೇಳುವುದು. ಅದೇ ಅಲ್ವೇ ತಾಯಿ, ಕಷ್ಟವಾದ್ರೆ ಇಷ್ಟೊತ್ತ ನಿಂತುಕೊಂಡದ್ದು. ಖಂಡಿತ ಇರಬೇಕು. ಕರ್ತವ್ಯಂ ದೈವ ಮಹಾತ್ಮಿಕಂ. ಯಾವತ್ತು ಕರ್ತವ್ಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಇರ್ತಾರೋ ಅವರ ಇಷ್ಟಾರ್ಥವನ್ನ ಸದಾಕಾಲ ಈಡೇರಿಸ್ತೇನೆ. ಮಗನೇ, ಅವಳ ಕೈಯನ್ನ ಹಿಡಿದು ಸಂಭಾವಿತನಾಗಿ ಸಾಮ್ರಾಜ್ಯವನ್ನ ಕಟ್ಟಿಯಾರು. ನಿಮ್ಮೆಲ್ಲರಿಗೂ ಶ್ರೇಯಸ್ಸಾಗಲಿ.